ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನು ಅಂದರೆ, ಹಿಂದಿನ ವಿಡಿಯೋ ಬಗ್ಗೆ ಈಗಷ್ಟೇ ಯಾರೋ ಮಾತಾಡ್ತಾ ಇದ್ರು ಇಲ್ಲಿ ಅಲ್ಲಿ ದಾರಿಯಲ್ಲಿ ಇಂಡೈರೆಕ್ಟಾಗಿ. ಏನಂದರೆ ಉಸ್ಕ ಶಾದಿ ನೈ ಹುವಾ ಪೂರಾ ಲೂಟ್ ಲಿಯಾ ಅಂತೇಳಿ. ಇಲ್ಲೇ ನಮ್ಮ ಮನೆ ಎದುರುಗಡೆ ಅಲ್ಲಿ ಸಾಯಂಕಾಲ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣನೇ ರಿಯಾಕ್ಷನ್ ಅವ್ರು ಚೆಕ್ ಮಾಡ್ಕೊಂಡು ರಿಯಾಕ್ಟ್ ಮಾಡ್ತಾ ಇದ್ದಿದ್ದು. ಏನಂದರೆ ಅದೇ ನಾನು ದೇವಸ್ಥಾನದ ಕೊಳ್ಳೆ ಹೊಡೆದ್ರು ಅಂತೇಳಿ, ದೇವಿ ದೇವಸ್ಥಾನ ಕೊಳ್ಳೆ ಹೊಡೆದ್ರು, ಹಿಂದೂಗಳನ್ನು ಅವಮಾನ ಮಾಡಬೇಕು ಅನ್ನೋ ಉದ್ದೇಶದಿಂದ ಪೂರಾ ಲೂಟ್ಲಿಯಾ ಅಂತೇಳಿ ಕಿಸಿ ನಗ್ತಾರಂತೆ. ಅವ್ರನ್ನ ಇವ್ರನ್ನ ಇವಾಗಿದ್ರೆ ದಾರಿಯಲ್ಲಿ ಬರ್ತಾ ಯಾರು ಉಸ್ಕ ಶಾದಿನೇ ಇವನ ಇಸ್ಲಿಯೇ ಅಂತೇಳಿ. ಅಂದರೆ ಮದುವೆ ಆಗಿಲ್ಲ ಅಂದರೆ ಕೆಟ್ಟ ದೃಷ್ಟಿಯಲ್ಲಿ ನೋಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು ಅವ್ರ ಜೊತೆಗೆ ಅಂತ. ಅವ್ರಿಗೆ ಮದುವೆ ಆಗೈತೆ, ನಮಗೆ ಮದುವೆ ಆಗಿಲ್ಲ ಅಂದರೆ ಅವ್ರಿಗೆ ಮದುವೆ ಆಗಿದೆ ತಾನೆ, ಮಕ್ಕಳಿದ್ದಾರೆ ತಾನೆ, ಮೊಮ್ಮಕ್ಕಳು ಇದ್ದಾರೆ ತಾನೆ. ಮತ್ತಿನ್ನೇನಕ್ಕಂತೆ ದಾರಿಯಲ್ಲಿ ಹಾದಿ ಬೀದಿಯಲ್ಲಿ ಹೋಗೋರ ಬರೋ ಹೆಂಗಸರನ್ನೆಲ್ಲ ನೋಡಿಕೊಂಡು ಜೊಲ್ ಸೊರಿಸ್ಕೊಂಡು ಇದು ಮಾಡೋದವರು. ಇನ್ನು ಸೀರೆ ಉಟ್ಕೊಂಬತ್ತು ಬಿಟ್ರಂತೂ ಬಾಯಲ್ಲಿ ಹಿಂಗೆ ತಟ 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 ಜೊಲ್ಲು ಇಳಿತಾ ಇರುತ್ತಂತೆ ಹೆಣ್ಮಕ್ಳನ್ನ ನೋಡಿದರೆ. ಈ ಗಟ್ರಗಳಿಗೆ ಇಂಥ ಹೊಲಸು ಕಂಟೆಂಟ್ ಮಾಡ್ತಾರಲ್ಲ, ಯಾರನ್ನ ಬ್ಲೇಮ್ ಮಾಡಬೇಕು, ನಾನು ಎಷ್ಟು ವೀಡಿಯೋಸ್ ಮಾಡಬೇಕಂತೆ ಜನಗಳಿಗೆ ಅರ್ಥ ಆಗೋದಕ್ಕೆ. ಅವ್ರಿಗೆ ಕೋಆಪ್ರೇಟ್ ಮಾಡಿಕೊಂಡು ಕಂಟೆಂಟ್ ಅಂತೇಳಿ ಅಂತ ಹೊಲಸು ಕಂಟೆಂಟ್ ಮಾಡೋದಕ್ಕೆ ಹುಡುಗಿಯರು ಕೋಆಪ್ರೇಟ್ ಮಾಡ್ತಾರಂತೆ. ಅದರಲ್ಲಿ ಇವಾಗ ನಾನು ಹಿಂದಿನ ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಲ್ಲ, ಪೋಸ್ ಕೊಟ್ಕೊಂಡು ನಿಂತಿರೋರು ಹುಡುಗಿಯರ್ ತಾನೆ. ಆ ಥರ ಎಷ್ಟು ವೀಡಿಯೋಸ್ ಇದ್ದಾವೆ ಯೂಟ್ಯೂಬಲ್ಲಿ, ಒಂದೆರಡು ಅಲ್ಲ. ನೀವು ಯೂಟ್ಯೂಬ್ ಸ್ಕ್ರೋಲ್ ಮಾಡಿದ್ರೆ ಒಂದು ಲಕ್ಷ ಕೋಟಿ ವೀಡಿಯೋಸ್ ಸಿಗ್ತವೆ ಆ ಥರ. ಅವರೇ ಕಂಟೆಂಟ್ ಮಾಡೋದಕ್ಕೆ ಹೊಲ್ಸಲ್ಸ್ ಕಂಟೆಂಟು ಕೂತ್ಕೊಂಡು ಮಾಡ್ತಾರಂತೆ. ಅದು ಮಾಡಬೇಕಂದ್ರೆ ಹುಡುಗಿಯರು ಕೂಡ ಕೋಆಪ್ರೇಟ್ ಮಾಡಿ ಆ ಥರ ಡ್ರೆಸ್ ಮಾಡಿಕೊಂಡು ಅಸಹ್ಯವಾಗಿ ಪೋಸ್ ಕೊಟ್ಕೊಂಡು ಒಂದೊಂದರಲ್ಲಿ ಸೀರೆ ಸೆರಗಿ ಎಳಿತಿರ್ತಾರಂತೆ, ಸೀರೆ ಸೆರಗಿ ಕೆಳಗೆ ಬಿದ್ದೋಗಿರುತ್ತಂತೆ, ಇನ್ನೊಂದರಲ್ಲಿ ಇನ್ನೊಂದು ಥರ ಕುಣಿತಿರ್ತಾರೆ, ಡ್ಯಾನ್ಸ್ ಮಾಡ್ತಿರ್ತಾರೆ ಅಸಹ್ಯವಾಗಿ ಪೋಸ್ ಕೊಟ್ಕೊಂಡು. ಈ ಹುಚ್ಚೇಗೌಡನ ಟೀಮು ಮತ್ತು ಇನ್ನು ಇಲ್ಲಿ ಮುಸ್ಲಿಂ ಟೀಮು ಯಾವ್ಯಾವ ಕಂಟೆಂಟ್ ಮೇಕಿಂಗ್ ಅಂತೇಳಿ ತೀರಾ ಕೀಳು ಮಟ್ಟದ ಕಂಟೆಂಟ್ ಮಾಡ್ಕೊಂಡು ಬಿದ್ದಾರಂತೆ. ಅವರು ಯಾವ ಲೆವೆಲಿಗೆ ಹೋಗ್ತಾರೆ ಅಂದರೆ, ಇವರು ಹೆಣ್ಮಕ್ಳ ಹೆಸರು ಹಾಳು ಮಾಡೋದಂತೆ. ಇವಕ್ಕೂ ಬುದ್ಧಿ ಇಲ್ಲ. ಅವ್ರ ಉದ್ದೇಶನೇ ಬೇರೆ. ಇವು ಅದಕ್ಕೆ ಕೋಆಪ್ರೇಟ್ ಮಾಡ್ಕೊಂಡು ಅಂತ ಕಂಟೆಂಟ್ ಮಾಡೋದಕ್ಕೆ ಇವರು ಕೋಆಪ್ರೇಟ್ ಮಾಡ್ಕೊಂಡು ಬಿದ್ದಾರಂತೆ. ಇಲ್ಲಿ ನಾವು ಇನ್ನೂ ಎಷ್ಟು ವೀಡಿಯೋಸ್ ಮಾಡಬೇಕಂತೆ ಇವ್ರ ಜನಗಳಿಗೆ ಕಣ್ಣು ತೆರೆಸೋದಕ್ಕೆ, ಬುದ್ಧಿ ಬರೋದಕ್ಕೆ, ಯಾವ್ದು ಸರಿ ಯಾವ್ದು ತಪ್ಪು. ಮದುವೆಗೂ ಇದಕ್ಕೂ ರಿಲೇಷನ್ ಇಲ್ಲ, ಡ್ರೆಸ್ಸಿಗೂ ಅದು ಯಾವುದು ಹೆಂಗೆ ಡ್ರೆಸ್ ಮಾಡ್ಕೋಬೇಕು, ಎಷ್ಟು ಲೆವೆಲ್ಲಿ ಎಷ್ಟರ ಮಟ್ಟಿಗೆ ಇರಬೇಕು ಲಿಮಿಟು, ಅದು ಕೂಡ ಇಲ್ಲ. ವೆಸ್ಟರ್ನ್ ಡ್ರೆಸ್ ಹಾಕ್ಕೋಬಾರ್ದು ಅಂತೇನಿಲ್ಲ, ಅದು ಯಾವ ರೀತಿ ಎಕ್ಸ್ಪೋಸ್ ಮಾಡಬಾರ್ದು, ವಲ್ಗರ್ ಆಗಿರಬಾರ್ದು, ಅದನ್ನು ಅರ್ಥ ಮಾಡ್ಕೋಬೇಕು. ಮದುವೆ ಮಾಡ್ಕೊಂಡಿಲ್ಲ ಅಂದರೆ ಕೆಟ್ಟ ದೃಷ್ಟಿ ನೋಡೋದು ಅಂತ ಅರ್ಥ ಅಲ್ಲ, ದಂಧೆಗೆ ಇಳಿಬೇಕು ಅಂತ ಅರ್ಥ ಅಲ್ಲ. ಈ ಧರ್ಮದ ವಿಚಾರದಲ್ಲಿ ಇನ್ನೊಬ್ಬರಿಗೆ ಹೆಂಗಸರನ್ನ ಟಾರ್ಗೆಟ್ ಮಾಡಿಕೊಂಡು ಅವ್ರ ಹೆಸರು ಹಾಳು ಮಾಡೋದಕ್ಕೆ ಕಚ್ಚಡ ಕಂಟೆಂಟ್ ಮಾಡೋದು, ಎಲ್ಲ ವಿಚಾರಗಳನ್ನು ನಾನು ಒಂದೇ ವಿಡಿಯೋದಲ್ಲಿ ಮಾಡಿ ಹಾಕ್ಬೇಕಾ? ಇನ್ನೂ 1000 ವಿಡಿಯೋ ಮಾಡಿ ಹಾಕ್ಬೇಕಾ? ಯಾವಾಗಂತೆ ಜನಗಳಿಗೆ ಬುದ್ಧಿ ಬರೋದು?